ಹ್ಞೂ ದೊಡ್ಡಪ್ಪ ಮಳೆ ಜೋರಾಗೈತೆ ನಮ್ಮೂರಾಗ. ನಿಮ್ಮೂರಾಗ? ರಾಜು, ಸರ್ ನಮಸ್ತೆ. ನಮಸ್ತೆ. ನೀನ್ ನಮಸ್ಕಾರ ಯಾವ ಬೇಕು? ಫೋನ್ ಮಾಡ್ರಿ, ಫೋನ್ ತೋಪಸ್ಟ್ 2 ತಿಂಗಳಾತ ನೀ ತಗೊಂಡಿರೋ ಲೋನಿನ್ ಬಡ್ಡಿ ಕೂಡ ಕಟ್ಟಿಲ್ಲ. ಅಲ್ಲಿ ಮ್ಯಾನೇಜರ್ ನೋಡ್ರಿ ನಮ್ಮ ಮೇಲೆ ಎಗರಾಡಕತ್ತಾನ. ಕಟ್ತೀವಿ ತಗೊಳ್ರಿ, ಈ ತಿಂಗಳ ಯಾಕ ಸ್ವಲ್ಪ ದುಡ್ಡಿನ ಸಮಸ್ಯೆ ಆಗೈತಿ. ನಾವೇನ ಎಲ್ಲಿಗಾರ ಓಡಾಕಿವೇನ್ರಿ? ನೀನೇನ್ ಎಲ್ಲಿಗೆ ಓಡೋಗಲ್ಲಪ್ಪ, 2 ತಿಂಗಳಿಂದ ಕಟ್ಟಿಲ್ಲ ಅಲ್ಲ, ಅಸಲು ಬಡ್ಡಿ ಅದು ಕಟ್ಟಿಬಿಡು. ನೋಡಪ್ಪ, ನಮ್ಮ ಹತ್ರ ದುಡ್ಡಿಲ್ಲ, ಹಗ್ಗಲ್ ನೀನ್ ತಲೆ ತಿನ್ಬೇಡ, ಕಟ್ಟಲು ಮ್ಯಾನೇಜರ್ ಹೇಳ್ಕೊ, ಏನ್ ಮಾಡ್ಕೊ ಹೋಗು. ತಗೊಂಡಿರೋ ಸಾಲನ 2 ತಿಂಗಳಿಂದ ಕಟ್ಟಿಲ್ಲ, ಅದನ್ನ ಕೇಳಕ್ ಬಂದಪ್ಪ ಅಂದ್ರೆ ಇವಾಗ ಸೊಕ್ಕಿಲ್ ಮಾತಾಡಕತ್ತಿ. ನಿನಗ್ ದುಡ್ಡಿನ ಅವಶ್ಯಕತೆ ಇದ್ದಾಗ ನನ್ ಮುಂದ್ ಬಂದ್ ಹೆಂಗ್ ನಿಂತಿದ್ ಒನ್ ಟೈಮ್ ನೆನ್ಪು ಮಾಡ್ಕೆ. ಸರ್ ನೋಡಿ ಸರ್, ಸ್ವಲ್ಪ ಲೋನ್ ಮಾಡಿಕೊಡಿ ಸರ್, ಮನೆ ಭಾಳ ಕ್ರಿಟಿಕಲ್ ಆಗಿಬಿಟ್ಟ ಸರ್. ಪುಣ್ಯ ಬರುತ್ತೆ ಸರ್ ನಿಮ್ಗೆ ಲೋನ್ ಮಾಡಿಸ್ಕೊಡಿ ಸರ್. ನಾನು ನಂಬಿ ಸರ್ 1 ತಿಂಗಳು ಮಿಸ್ ಮಾಡೋ ಸರ್, ಪ್ರತಿ ತಿಂಗಳು ಕಟ್ಕೊಂತ ಹೋಗ್ತೀನಿ ಸರ್. ಲೋನ್ ಮಾಡಿಕೊಡಿ ಸರ್. ಸರ್ ಹೆಂಗಾರ ಮಾಡಿದ್ದು ಒನ್ ಟೈಮ್ ಮಾಡಿಕೊಡಿ ಸರ್, ನಮ್ಮ ಸಂಸಾರ ಬೀದಿ ಬಂದ್ಬಿಡ್ತದೆ ಸರ್. ನೋಡಪ್ಪ, ನಿನ್ ಕಷ್ಟ ಇದ್ದಾಗ ನಾನು ಲೋನ್ ಮಾಡ್ಕೊಟ್ಟಿನಿ, ಇವಾಗ ನನ್ ಕಷ್ಟ ಬಂತೆ ನೀನ್ ದುಡ್ಡು ಕಟ್ಟಲ್ಲ ಅನ್ನಪ್ಪ ಅಲ್ಲಿ ಮ್ಯಾನೇಜರ್ ನನ್ ಸ್ಯಾಲ್ರಿ ಮಾಡಲ್ಲ. ನೋಡಕ್ಕ, ನಾವು ಗಾಡಿ ತಗೊಂಡ್ ಹೆಲ್ಮೆಟ್ ಹಾಕೊಂಡ್ ಆಫೀಸರ್ಗಳು ತರ ಅಡ್ಡಾಡ್ತೀವಲ್ಲ, ನಮ್ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ನೀನೇನಪ್ಪ ಸಾಲ ತಗೊಂಡ್ ಆರಾಮ್ ಮನೆ ತಣ್ಣು ಕುಂತಿ, ಈ ದುಡ್ಡುಗಳು ವಸೂಲಿ ಮಾಡಕ ನಾವು ಊಟ ನೀರು ಬಿಟ್ಟು ಬಿಸ್ಲಾಗೆಲ್ಲ ಊರೂರು ಅಡ್ಡಾಡಕತ್ತೀವಿ. ನಮ್ ಕಷ್ಟನ ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಅಣ್ಣ ತಪ್ಪು ತಿಳ್ಕೊಬೇಡ, ಇವತ್ತು ರಾತ್ರಿ ಎಷ್ಟೊತ್ತಾರ ಆಗ್ಲಿ ನಮ್ಮ ಮನೆಯವ್ರು ಕೂಡ ಫೋನ್ ಪೇ ಮಾಡ್ತಾತ. ಸರಿ ಪಿ, ಆಯ್ತು. ಅಮೌಂಟ್ ಎಷ್ಟೈತೆ ಅದನ್ನೆಲ್ಲ ಫೋನ್ ಪೇ ಮಾಡ್ಸು. ಇನ್ನೊಂದು, ನನ್ ಮೇಲೆ ಕೂಡ ನೀನ್ ಬೇಜಾರಾಕೋಬೇಡ, ಯಾಕಂದ್ರೆ ನಮ್ ಡ್ಯೂಟಿನೇ ಇದು. ನೀನ್ ತಗೊಂಡಿರೋ ದುಡ್ಡನ್ನ ನೀನ್ ಸರಿಯಾಗಿ ಕಟ್ಟಲ್ಲ ಅಂದ್ರೆ ನಾನೇ ಕೀಲ್ ಬರ್ತಿದ್ದೆ. ಇನ್ನೊಂದು ವಿಷಯ, ನೀವು ನಮ್ಮ ಹತ್ರ ಸಾಲ ಕೇಳಕ್ ಬಂದಾಗ ನಾವು ನಿಮಗೆ ದೇವ್ರ ತರ ಕಾಣ್ತೇವೆ, ಅದೇ ಸಾಲನ ನಾವು ವಾಪಸ್ ಕೇಳಕ್ ಬಂದಾಗ